ಮಾವ ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್ ಅಂತ ಗೌತಮ್ ಅನಿಲ್ನ ಸಮಾಧಾನ ಮಾಡ್ದ. ಅಷ್ಟರಲ್ಲೇ ಬಾಯಿ ಮುಚ್ಕೊಂಡ ಗ್ಲಾಸ್ನ ತಗೊಂಡು ಹೋಗಿದ್ರೆ ಇಷ್ಟೊಂದು ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ. ಆದ್ರೆ ನಿಮ್ಗೆ ಹೀರೋ ಆಗ್ಬೇಕಲ್ವಾ, ಬನ್ನಿ ಇಲ್ಲಿ ತೋರಿಸಿ ನಿಮ್ ಹೀರೋಯಿಸಮ್ ಅಂತ ಶಾಪ್ ಓನರ್ ಕೋಪದಲ್ಲಿ ಆವಾಜ್ ಹಾಕ್ದ. ಹಟ್ಟ ಕಟ್ಟ ಗೂಂಡಾಗಳು ಶಾಪ್ ಓನರ್ ಜೊತೆ ಗೌತಮ್ ಮತ್ತು ಅನಿಲ್ನ ಮುತ್ತಿದ್ರು. ಅನಿಲ್ ಹಣೆ ಬೆವರಿಂದ ಒದ್ದೆ ಆಗಿತ್ತು, ಆದ್ರೆ ಗೌತಮ್ ಕಣ್ಗಳು ಮಾತ್ರ ಆ ಸ್ಟೋನ್ ಮೇಲೆ ಫಿಕ್ಸ್ ಆಗಿದ್ವು. ಗೌತಮ್ ಮುಂದ್ಬಂದು, ಸೇಠ್ಜಿ ನಿಮ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾವಿಲ್ಲಿ ಯಾವುದೇ ತರ ತೊಂದರೆ ಕೊಡಕ್ ಬಂದಿಲ್ಲ, ಬರೀ ಗ್ಲಾಸ್ ಪರ್ಚೇಸ್ ಮಾಡೋಕೆ ಬಂದಿದೀವಿ ಅಷ್ಟೇ. ಶಾಪ್ ಓನರ್ ಕನ್ಫ್ಯೂಸ್ ಆಗಿ ಅನಿಲ್ ಕಡೆ ನೋಡ್ತಾ, ಪೊಲೀಸರ ಹೆಸರು ಹೇಳಿ ನನಗೆ ಧಮಕಿ ಹಾಕಿ ದುಡ್ಡು ತಗೊಂಡು ಹೋಗಕ್ ಬಂದಿರ್ಬೇಕು, ಬಟ್ ನನ್ನ ಹೆದರ್ಸೋಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ, ಅವ್ರ ಮಾತಿನ ಇಂಟೆನ್ಷನ್ ಅದಾಗಿರ್ಲಿಲ್ಲ. ಮಾತಾಡ್ತಾ ಅದು ಹಾಗೆ ಸ್ಲಿಪ್ ಆಯ್ತು. ನಮಗೂ ಪೊಲೀಸ್ ಜೊತೆ ಯಾವುದೇ ತರದ ಟ್ರಬಲ್ ಬೇಕಿಲ್ಲ. ನೋಡಿ ಸೆಟ್ಜಿ, ಪೊಲೀಸ್ ಬಂದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಲಾಸ್ ಆಗುತ್ತೆ. ಹಾಗಿರುವಾಗ ಈ ಫೈಟ್ ನಿಂದ ಯಾರಿಗೂ ಪ್ರಾಫಿಟ್ ಆಗಲ್ಲ ಅಂತ ಗೌತಮ್ ಎಕ್ಸ್ಪ್ಲೇನ್ ಮಾಡ್ದ. ಶಾಪ್ ಓನರ್ ಸುತ್ತಮುತ್ತಲೂ ಗಮನಿಸ್ದ. ಡೀಲ್ ಮಾಡೋಕೆ ರೆಡಿ ಆದವನಂತೆ, ಇದು ಬಿಸ್ನೆಸ್ ಟೈಮ್, ನಾನು ಬೇರೆ ಕಸ್ಟಮರ್ಸ್ನ ಅಟೆಂಡ್ ಮಾಡಬೇಕು. ಸುಮ್ಮನೆ ನೀನು ಏನೇನೋ ಕತೆ ಹೇಳ್ತಾ ಇರ್ಬೇಡ, ನಿನಗೇನ್ ಬೇಕೋ ಅದನ್ನ ನೇರವಾಗಿ ಹೇಳೋ. ಅಯ್ಯೋ, ನಾನು ದುಡ್ಡು ಕೇಳಕ್ ಬಂದಿಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ಅಲ್ದೆ ನೀವು ನನ್ನ ಮಾವನ ಹತ್ರ ಆಲ್ರೆಡಿ ತುಂಬಾ ದುಡ್ಡು ಇಸ್ಕೊಂಡಿದ್ದೀರಾ, ಅದಕ್ಕೆ ಬದಲಾಗಿ ನನಗೆ ಸ್ಟೋನ್ ಮಾತ್ರ ಬೇಕು. ಗೌತಮ್ ಮಾತನ್ನ ಪೇಷನ್ಸ್ ಇಂದ ಕೇಳಿಸ್ಕೊಂಡ ಶಾಪ್ ಓನರ್ ಗೌತಮ್ನ ಕೈಲಿದ್ದ ಸ್ಟೋನ್ ನೋಡ್ದ. ತಕ್ಷಣ ಅವನು ತನ್ನ ಕಡೆ ಗೂಂಡಾಗಳನ್ನ ವಾಪಸ್ ಕಳಿಸ್ದ. ಅವ್ರು ಹೋದ ತಕ್ಷಣ ಅನಿಲ್ ಡೀಪ್ ಬ್ರೀತ್ ತಗೊಂಡು ಒಂದು ಸೈಡ್ ನಲ್ಲಿ ಹೋಗಿ ನಿಂತು ತನ್ನಷ್ಟಕ್ಕೆ ತಾನೇ, ಅಪ್ಪ ಒಳ್ಳೇದಾಯ್ತಾ, ಜನ ಹೋದ್ರು. ಈಗ ಗೌತಮ್ ಏನೋ ಒಂದು ಉಪಯೋಗಕ್ಕೆ ಬಂದ. ಆದ್ರೆ ಇವನಿಗೆ ಯಾಕೆ ಸ್ಟೋನ್ ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಹೋಗ್ಲಿ ಬಿಡು, ನನಗೇನು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನನ್ ಜೀವ ಉಳಿತಲ್ಲ, ಅದಿಂಪಾರ್ಟೆಂಟ್ ಅನ್ಕೋತಾ ನರ್ವಸ್ ಆಗಿ ನಕ್ಕು ಗೌತಮ್ ಕಡೆ ನೋಡ್ತಾ ಸುಮ್ಮನೆ ಕೂತ್ಬಿಟ್ಟ. ಶಾಪ್ ಓನರ್ ಸ್ಟೋನ್ನ ಸ್ಕ್ಯಾನ್ ಮಾಡೋ ಥರ ನೋಡಿ ಫೈನಲಿ, ಬ್ರದರ್ ಐ ಮಸ್ಟ್ ಅಗ್ರಿ, ನಿನ್ ಕಣ್ಣು ತುಂಬಾನೇ ಶಾರ್ಪ್ ಆಗಿದೆ. ಚೆನ್ನಾಗಿರೋ ಸ್ಟೋನ್ನ ಐಡೆಂಟಿಫೈ ಮಾಡಿದ್ಯಾ, ಆದ್ರೆ ಇದು ಡ್ಯಾಮೇಜ್ ಆಗಿದೆ. ಈ ಸ್ಟೋನಿಂದ ಯಾರೇನ್ ಮಾಡ್ತಾರೆ? ಗೌತಮ್ ಕೂಡ್ಲೆ, ಅದನ್ನ ನಂಗ್ ಬಿಡಿ, ಅದು ಹಾಳಾಗಿರ್ಬೋದು, ಹಾಗಾಗಿ ನನಗ್ ಬೇಕು. ಶಾಪ್ ಓನರ್ ಡೀಪ್ ಆಗಿ ಉಸಿರು ಹೇಳ್ಕೊಂಡು, ಓಕೆ ಬ್ರದರ್, ನಿನ್ನಿಷ್ಟ, ನಾನು ಹೇಗಿದ್ರು ಇದನ್ನ ಸೇಲ್ ಮಾಡ್ಲೇಬೇಕಿತ್ತು, ಸೊ ತಗೊಳ್ಳಿ, ಆದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್. ಗೌತಮ್ ಕಾನ್ಫಿಡೆಂಟ್ ಆಗಿ ಫರ್ಮ್ ಟೋನಲ್ಲಿ, ನಾನು ಇದಕ್ಕೆ ನಿಮ್ಗೆ 3,000 ರೂಪಾಯಿ ಕೊಡ್ತೀನಿ, ನಮ್ ದುಡ್ಡು ಕೂಡ ನಿಮ್ಮ ಹತ್ರ ಇದೆ, ಸೊ ಅದ್ರ ಬಗ್ಗೆ ನೀವು ಮಾತಾಡಬೇಕಿಲ್ಲ, ನಾನು ಮಾತಾಡಲ್ಲ. ನೋಡಿ ಸೇಠ್ಜಿ, ನಮ್ ಟೈಮ್ ಕೂಡ ನಿಮ್ಮಿಂದ ವೇಸ್ಟ್ ಆಗಿದೆ, ಅದಕ್ಕೆ ಬದಲಾಗಿ ನಾನು ಈ ಸ್ಟೋನ್ ಕೇಳ್ತಿದ್ದೀನಿ, ಅದು ಕೂಡ ಒಡೆದೋಗಿರೋದು. ನಿಮ್ ಕಸ್ಟಮರ್ಗಾಗಿ ನೀವು ಇಷ್ಟಾದ್ರೂ ಮಾಡಬಹುದಲ್ವಾ? ಗೌತಮ್ನ ಈ ಲಾಜಿಕ್ ಕೇಳಿ ಶಾಪ್ ಓನರ್ ಮೆಲ್ಗೆ ಸ್ಮೈಲ್ ಮಾಡ್ತಾ, ಬ್ರದರ್ ನೀನ್ ಸಖತ್ತಾಗಿ ಮಾತಾಡ್ತೀಯ, ಐಟಮ್ಸ್ನ ಐಡೆಂಟಿಫೈ ಮಾಡೋ ನಾಲೆಜ್ ಕೂಡ ನಿಂಗಿದೆ ಅಂತ ತನ್ನ ಮಾತನ್ನ ಇನ್ನೂ ಕಂಟಿನ್ಯೂ ಮಾಡೋನಿದ್ದ. ಅಷ್ಟರಲ್ಲೇ ಯಾರೋ ಅಲ್ಲಿಗೆ ಬಂದು ಗಟ್ಟಿ ವಾಯ್ಸ್ಲಿ, ಈ ಸ್ಟೋನ್ ತುಂಬಾ ಚೆನ್ನಾಗಿದೆ, ನಾನು ಇದನ್ನ ಬೈ ಮಾಡ್ತೀನಿ ಅಂದ. ಆ ವಾಯ್ಸ್ ಕೇಳಿ ಗೌತಮ್ ಆಶ್ಚರ್ಯದಿಂದ ಹಿಂತಿರುಗಿ ಆ ವ್ಯಕ್ತಿ ಕಡೆ ನೋಡ್ದ. ಆ ಮನುಷ್ಯ ಎಕ್ಸ್ಪೆನ್ಸಿವ್ ವೈಟ್ ಸೂಟ್, ಕೈಯಲ್ಲಿ ಗೋಲ್ಡ್ ಬ್ರೇಸ್ಲೆಟ್ ಮತ್ತು ಡಾರ್ಕ್ ಗ್ಲಾಸಸ್ ಹಾಕಿದ್ದ. ಅವನ್ ಸುತ್ತಲೂ ಬಾಡಿಗಾರ್ಡ್ಸ್ ನಿಂತಿದ್ರು. ಆಕ್ಚುಲಿ ಆ ಮನುಷ್ಯ ಬೇರೆ ಯಾರು ಅಲ್ಲ, ಸಿಟಿಯ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ನಾದ ವೇದಾಂತ್ ದೀಕ್ಷಿತ್. ವೇದಾಂತ್ಗೆ ಆಂಟಿಕ್ ಥಿಂಗ್ಸ್ ಅಂದ್ರೆ ಪ್ಯಾಷನ್. ವೇದಾಂತ್ ಮತ್ತೆ ಫರ್ಮ್ ಆಗಿ, ಸೇಠ್ಜಿ ನನಗೆ ಸ್ಟೋನ್ ಬೇಕು, ಇದ್ರ ಪ್ರೈಸ್ ಹೇಳಿ. ಗೌತಮ್ ವೇದಾಂತ್ನ ಒಂದೇ ಗ್ಲಾನ್ಸ್ ನಲ್ಲಿ ಗುರುತಿಸ್ದ. ಆದ್ರೆ ಶಾಪ್ ಓನರ್ಗೆ ವೇದಾಂತ್ ಮಾತು ಅರ್ಥನೇ ಆಗ್ಲಿಲ್ಲ. ಹಾಗಾಗಿ ಅವ್ನು ನಗ್ತಾ, ಓ ಸರ್, ನೀವು ನಾಳೆ ಬರ್ಬೇಕಿತ್ತಲ್ವಾ, ಇವತ್ತೇ ಬಂದ್ಬಿಟ್ಟಿದ್ದೀರಾ? ನಾನ್ ನಿಮ್ಗೆ ಅಂತ ಇನ್ನೂ ಒಳ್ಳೊಳ್ಳೆ ಐಟಮ್ಸ್ ನ ತೆಗೆದಿಟ್ಟಿದ್ದೀನಿ, ನಿಮ್ಗೆ ಯಾಕೆ ಡ್ಯಾಮೇಜ್ ಆಗಿರೋ ಸ್ಟೋನು? ಈ ಸ್ಟೋನ್ ನನಗೆ ಬೇಕು ಅಂತ ಹೇಳ್ದೆ ತಾನೆ, ಸೊ ಇದರ ಅರ್ಥ ಈ ಸ್ಟೋನ್ ನನಗೆ ಬೇಕು, ಈ ದುಡ್ಡು ತಗೊಳ್ಳಿ ಅಂತ ಹೇಳ್ತಾ ವೇದಾಂತ್ ತನ್ನ ವಾಲೆಟ್ ತೆಗ್ದ. ಆದ್ರೆ ಅವನು ದುಡ್ಡು ಕೊಡೋ ಮೊದಲೇ ಗೌತಮ್ ಮುಂದೆ ಬಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಸಾರಿ ಸರ್, ಆದ್ರೆ ಈ ಸ್ಟೋನ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ನೀವು ಬರೋ ಮುಂಚೆನೆ ನಾನು ಇದನ್ನ ಬೈ ಮಾಡಿದೆ ಅಂತ ಫರ್ಮ್ ಆಗಿ ಹೇಳ್ದ. ವೇದಾಂತ್ ಆರೋಗೆಂಟ್ ಆಗಿ, ಮೇ ಬಿ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ, ಒಂದು ಐಟಮ್ನ ಸುಮ್ಮನೆ ಶಾಪಿಂದ ಎತ್ತಿ ಕೈಲಿ ಹಿಡ್ಕೊಂಡ್ರೆ ಸಾಲಲ್ಲ, ಪೇ ಕೂಡ ಮಾಡಬೇಕು. ಐಟಮ್ಗೆ ದುಡ್ಡು ಕೊಡೋ ತನಕ ಆ ಐಟಮ್ ಅವನ್ದಾಗಲ್ಲ, ಮತ್ತೆ ನೀನು ಇನ್ನೂ ಈ ಐಟಮ್ಗೆ ಪೇ ಮಾಡಿಲ್ಲ, ಸೊ ನಾನು ಇದನ್ನ ಬೈ ಮಾಡ್ತಿದ್ದೀನಿ. ಸೇಠ್ಜಿ ಈ ಸ್ಟೋನ್ ಪ್ರೈಸ್ ಹೇಳಿ ಅಂತ ಕೇಳ್ದ. ಶಾಪ್ ಓನರ್ ಕನ್ಫ್ಯೂಸ್ ಆಗಿ, ಈಗ ನಾನೇನು ಹೇಳಿ? ಈ ಮನುಷ್ಯ ತನ್ನ ಮಾತನ್ನ ಕಂಟಿನ್ಯೂ ಮಾಡೋ ಅಷ್ಟರಲ್ಲಿ ವೇದಾಂತ್ ಸಡನ್ ಆಗಿ, ಓಕೆ ಇದನ್ನ ತಗೊಳ್ಳಿ, 5,000 ರೂಪೀಸ್ ಇದೆ, ನನಗೆ ಚೇಂಜ್ ಬೇಕಿಲ್ಲ, ಬರೀ ಸ್ಟೋನ್ ಬೇಕು ಅಂತ ಹೇಳ್ತಾ ವೇದಾಂತ್ ಶಾಪ್ ಓನರ್ಗೆ ಕೂಡಲೇ ಹಣನೂ ಕೊಟ್ಬಿಟ್ಟ. ಅಷ್ಟೊಂದು ಹಣನ ನೋಡಿ ಶಾಪ್ ಓನರ್ ಕಣ್ಗಳು ಹೊಳೆದವು. ಆ ಸ್ಟೋನ್ಗೆ ಯಾರಾದ್ರೂ ಇಷ್ಟೊಂದು ಹೈ ಪ್ರೈಸ್ ಕೊಟ್ಟು ಬೈ ಮಾಡೋಕೆ ಇಷ್ಟಪಡ್ತಾರೆ ಅಂತ ಅವನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಶಾಪ್ ಓನರ್ ತಕ್ಷಣ ದುಡ್ಡು ತಗೊಂಡು ಒಂದು ಸೈಡ್ ನಲ್ಲಿ ಕೂತ್ಬಿಟ್ಟ. ಇದನ್ನ ನೋಡಿ ಗೌತಮ್ಗೆ ಶಾಕ್ ಆಯ್ತು. ಗೌತಮ್ ತಕ್ಷಣ ಸ್ವಲ್ಪ ಇಗ್ನರೆನ್ಸ್ ಇಂದ, ನಾನು ಈ ಸ್ಟೋನ್ ಕೊಡಲ್ಲ, ನೀನೇನ್ ಬೇಕಾದ್ರೂ ಮಾಡ್ಕೊ,
ಇದನ್ನು ಕೇಳಿ ವೇದಾಂತ್ ತನ್ನ ಬಾಡಿಗಾರ್ಡ್ಸ್ಗೆ ಸಿಗ್ನಲ್ ಮಾಡ್ದ. ಸಿಗ್ನಲ್ ನೋಡಿ ಬಾಡಿಗಾರ್ಡ್ ಗೌತಮ್ ಫೇಸ್ ಮೇಲೆ ಪಂಚ್ ಕೊಟ್ಟ. ಪಂಚ್ ಎಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಗೌತಮ್ ಸ್ವಲ್ಪ ಹೊತ್ತು ರಿಯಾಕ್ಟ್ ಮಾಡೋದನ್ನೇ ಮರ್ತಿದ್ದ. ಗೌತಮ್ಗೆ ಆಗಿರೋ ಇಂಜುರಿ ನೋಡಿ ಅನಿಲ್ ನರ್ವಸ್ ಆಗಿ ಸುತ್ತಲೂ ನೋಡೋಕ್ ಶುರು ಮಾಡ್ದ. ಸ್ಟ್ರಾಂಗ್ ಅಂಡ್ ರ್ಯಾಶ್ ಬಾಡಿಗಾರ್ಡ್ಸ್ ಅವನ ಮುಂದೆ ನಿಂತಿದ್ರು. ಅವ್ರ ಕಣ್ಗಳಲ್ಲಿ ಕ್ಲಿಯರ್ ಆಗಿ ಸಿಟ್ ಕಾಣಿಸ್ತಿತ್ತು. ವೇದಾಂತ್ ಕೋಪದಲ್ಲಿ, ಸುಮ್ನೆ ಒದೆ ತಿನ್ಬೇಡ, ನನಗೆ ಕೋಪ ಬಂದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಗೌತಮ್ ಸ್ವಲ್ಪನೂ ಹಿಂಸರಿದೆ, ನಾನ್ ಕೂಡ ಲಾಸ್ಟ್ ಟೈಮ್ ಹೇಳ್ತಿದ್ದೀನಿ, ಈ ತರ ರೌಡಿಸಮ್ ಮಾಡೋದ್ರಲ್ಲಿ ಯಾವುದೇ ಪಾಯಿಂಟ್ ಇಲ್ಲ. ಮಾರ್ಕೆಟ್ನಲ್ಲಿ ನಿಮ್ಗೆ ಒಳ್ಳೆ ನೇಮ್ ಇದೆ. ನೀವ್ ಈ ತರ ಆರ್ಡಿನರಿ ವ್ಯಕ್ತಿ ಜೊತೆ ಫೈಟ್ ಮಾಡಿದ್ರೆ ಜನರು ನಿಮ್ ಬಗ್ಗೆ ಏನ್ ಅನ್ಕೋತಾರೆ ಅಂತ ಯೋಚಿಸಿ ಅಂತ ಹೇಳಿ ಎದ್ದು ತನ್ನ ಬಟ್ಟೆಗಳನ್ನ ಸರಿ ಮಾಡ್ಕೊಳ್ಳೋಕೆ ಶುರು ಮಾಡ್ದ. ಬಾಡಿಗಾರ್ಡ್ನ ಪಂಚ್ ಗೌತಮ್ ಮೇಲೆ ಯಾವುದೇ ಎಫೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಆದ್ರೆ ಗೌತಮ್ನ ಮಾತುಗಳನ್ನ ಕೇಳಿ ವೇದಾಂತ್ ಕಣ್ಗಳು ಸಿಟ್ಟಿನಿಂದ ಕೆಂಪಾಗಿತ್ತು. ಫೈಟ್ ನೋಡಿ ಅಲ್ಲಿ ಸೇರಿ ಜನರ ಗುಂಪು ಗುಸುಗುಸು ಮಾತಾಡೋಕೆ ಶುರು ಮಾಡಿದ್ರು. ವೇದಾಂತ್ ಅದನ್ನ ಗಮನಿಸಿ ತಕ್ಷಣ ತನ್ನ ಬಾಡಿಗಾರ್ಡ್ಗೆ ಗೌತಮ್ನ ಸಾಯಿಸೋಕೆ ಆರ್ಡರ್ ಮಾಡ್ದ. ಗೌತಮ್ಗೆ ಏನು ಅಂತ ಅರ್ಥವಾಗೋ ಮೊದಲೇ ವೇದಾಂತ್ನ ಬಾಡಿಗಾರ್ಡ್ಸ್ ಅವನನ್ನ ಸುತ್ತುವರೆದಿದ್ರು. ಗೌತಮ್ ಕೂಡ ಎಲ್ರನ್ನೂ ದಿಟ್ಟಿಸಿ ನೋಡ್ದ. ಆದ್ರೆ ಮರುಕ್ಷಣವೇ ಅಲ್ಲಿ ನಡೆದಿದ್ದ ದೃಶ್ಯ ನೋಡಿ ಎಲ್ರೂ ಶಾಕ್ ಆದ್ರು. ಒಬ್ಬ 65ರಿಂದ 68 ವರ್ಷದ ವ್ಯಕ್ತಿ ಕಾರ್ನಿಂದ ಹೊರಗೆ ಬಂದು ಸುತ್ತಲೂ ನೋಡೋಕೆ ಶುರು ಮಾಡ್ದ. ತಕ್ಷಣ ಆ ವ್ಯಕ್ತಿ ತನ್ನ ಗ್ಲಾಸ್ ತೆಗೆದು ಮೀಸೆ ತಿರುಗಿಸಿ ವೇದಾಂತ್ ಹತ್ರ ಬಂದ್ ನಿಂತ. ಆಗ ವೇದಾಂತ್, ಡ್ಯಾಡ್, ಈ ಮನುಷ್ಯ ನಿಮ್ ಮಗನ ಎದುರು ಮಾತಾಡೋ ಧೈರ್ಯ ಮಾಡ್ದ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಇಷ್ಟಪಡೋ ವಸ್ತುನ ಫೋರ್ಸ್ಫುಲಿ ನನ್ನಿಂದ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ನೀವು ಬಂದಿದ್ದು ಒಳ್ಳೇದಾಯ್ತು. ಈ ವ್ಯಕ್ತಿನ ಇವತ್ತು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾ ವೇದಾಂತ್ ಗೌತಮ್ನ ಗುರಾಯಿಸ್ದ. ತನ್ನ ಡ್ಯಾಡ್ ಬಂದಿದ್ದಾರೆ ಅಂತ ಅವನಿಗೆ ಹೆಮ್ಮೆ ಅನ್ನಿಸ್ತಿತ್ತು. ಅವನ ಡ್ಯಾಡ್ ವೆಲ್ ನೋನ್ ಸ್ಟೀಲ್ ಬಿಸ್ನೆಸ್ ಮ್ಯಾನ್ ಯಶವಂತ್ ದೀಕ್ಷಿತ್ಗೆ ಸಿಟಿಲಿ ತುಂಬಾ ಇನ್ಫ್ಲೂಯೆನ್ಸ್ ಇತ್ತು. ಜೊತೆಗೆ ಜನರು ಅವನನ್ನ ತುಂಬಾ ಗೌರವಿಸ್ತಿದ್ರು. ಆದ್ರೆ ಇವತ್ತು ಇಂಥ ದೊಡ್ಡ ಮನುಷ್ಯ ತನ್ನ ಗಾರ್ಡ್ಸ್ ಜೊತೆ ಈ ಚಿಕ್ಕ ಮಾರ್ಕೆಟ್ಗೆ ಬಂದಿದ್ ನೋಡಿ ಜನರ ಮೈಂಡಲ್ಲಿ ಎಲ್ಲಾ ತರಹದ ಪ್ರಶ್ನೆಗಳು ರೈಸ್ ಆಗಿದ್ವು. ತನ್ನ ಮಗನ್ ಮಾತು ಕೇಳಿ ಯಶವಂತ್ ಗೌತಮ್ನ ದಿಟ್ಟಿಸಿ ನೋಡ್ದ. ಗೌತಮ್ನನ್ನ ನೋಡಿ ಯಶವಂತ್ನೂ ಆಶ್ಚರ್ಯಪಟ್ಟ. ಅವನ ಕಣ್ಗಳನ್ನ ನೋಡ್ತಾ ಇದ್ದ ಹಾಗೆ ಈ ವ್ಯಕ್ತಿ ಪರಿಚಯ ತನಗೆ ಮೊದಲೇ ಇದೆ ಅನ್ನೋದು ಅವನಿಗೆ ಕನ್ಫರ್ಮ್ ಆಯ್ತು. ತಕ್ಷಣ ಅವ್ರ ಕಣ್ಣು ಗೌತಮ್ನ ಕೈಲಿರೋ ಸ್ಟೋನ್ ಮೇಲೆ ಬಿತ್ತು. ಅವನು ಗೌತಮ್ ಹತ್ರ ಬಂದು ಸುತ್ತಲೂ ನೋಡ್ತಾ ಮೆತ್ತಗೆ, ನಿಮ್ಗೇನ್ ಬೇಕು ಅಂತ ಕೇಳ್ದ. ಗೌತಮ್ ಪಿಸು ಧ್ವನಿಲಿ, ನಾನ್ ನಿಮ್ಗೆ 3 ವರ್ಷಗಳ ಹಿಂದೆ ಏನು ಹೇಳಿದ್ದೆ, ಅದ್ರ ಬಗ್ಗೆ ನೀವು ಸರಿಯಾಗಿ ಗಮನ ಕೊಡ್ಲಿಲ್ಲ ಅನ್ಸುತ್ತೆ ಅಂದ. ಗೌತಮ್ ಮಾತಾಡುವಾಗ ಕೆಲವು ಸಾರಿ ಆ ಮನುಷ್ಯನ ಕೈಯಲ್ಲಿರೋ ರಿಂಗ್ಸ್, ಕೆಲವು ಸಾರಿ ಆತನ ಕುತ್ತಿಗೆಯಲ್ಲಿರೋ ಬ್ಲೂ ಪೆಂಡೆಂಟ್ನ ನೋಡ್ತಿದ್ದ. ಯಶವಂತ್ಗೂ 3 ವರ್ಷದ ಹಿಂದಿನ ಎಲ್ಲಾ ವಿಷಯಗಳು ನೆನಪಾದ್ವು. ಗೌತಮ್ನ ಅವನು ಕಾಶಿಲಿ ಯಾವುದೋ ಘಾಟ್ ಹತ್ರ ಮೀಟ್ ಮಾಡಿದ್ದ. ಗೌತಮ್ ಮಾತ್ ಕೇಳಿ ಯಶವಂತ್ ತನ್ನ ಪೆಂಡೆಂಟ್ ಅನ್ನ ತನ್ನ ಶರ್ಟ್ ಒಳಗಡೆ ಟಕ್ ಮಾಡ್ಕೊಂಡು ಸಣ್ಣ ಧ್ವನಿಲಿ, ಓಕೆ, ನಾನೀಗ ಅದ್ರ ಬಗ್ಗೆ ಮಾತಾಡೋಕ್ ಬಯಸಲ್ಲ, ನೀವು ಹೋಗ್ಬಹುದು ಅಂತ ಗೌತಮ್ನ ಕಣ್ಗಳನ್ನೇ ದಿಟ್ಟಿಸಿ ನೋಡ್ತಾ ಹೇಳ್ದ. ಅದನ್ನ ಕೇಳಿ ಪಕ್ಕದಲ್ಲಿದ್ದ ವೇದಾಂತ್ಗೆ ಶಾಕ್ ಆಗಿತ್ತು. ಸಡನ್ ಆಗಿ ಸಿಚುವೇಶನ್ ಅದಲಿ ಬದಲಿ ಆಗಿದ್ ನೋಡಿ ಸುತ್ತಲೂ ನಿಂತಿದ್ದ ಜನರಿಗೂ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಇಲ್ಲೇನ್ ನಡೀತಿದೆ ಅನ್ನೋದು ಅರ್ಥ ಆಗದೆ ಗೊಂದಲದಲ್ಲಿದ್ರು. ಸ್ಟೋನ್ ರಹಸ್ಯ ಏನು? ಅದು ಗೌತಮ್ಗೆ ಯಾಕೆ ಬೇಕು? ಯಶವಂತ್ ಮತ್ತು ಗೌತಮ್ಗೆ ಹೇಗೆ ಪರಿಚಯ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಬೇಕು ಅಂದ್ರೆ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ FM ನಲ್ಲಿ.